ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನೂ ಅಕ್ಕಿಯನ್ನು ಕೊಡ್ತಿಲ್ಲ. ದುಡ್ಡು ಕೊಡ್ತಾ ಇದ್ದಾರೆ, ಇನ್ನೂ ಅಕ್ಕಿ ಕೊಡ್ತಾ ಇಲ್ಲ. ಅಕ್ಕಿ ಬರ್ತಾ ಇರೋದು ಕೇಂದ್ರದಿಂದ. ಆದರೆ ನಮ್ಮ ಅನ್ನಭಾಗ್ಯದ ಅಕ್ಕಿಯನ್ನು ಮಂತ್ರಾಕ್ಷತೆಗೆ ಬಳಸ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಒಂದು ಆರೋಪ ಮಾಡಿದ್ರು. ಅದಕ್ಕೆ ಕುಮಾರಸ್ವಾಮಿ ಅವರ ಟಾಂಗ್, ಇವರೇನು ಅಕ್ಕಿಯನ್ನು ದೊಡ್ಡಾಲದಳ್ಳಿಯಲ್ಲಿ ಬೆಳೆದಿರೋದಾ, ದೊಡ್ಡಾಲದಳ್ಳಿಯಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅವ್ರನ್ನ ಕರಿಬೇಕಾ, ಯಾರು ಬೇಕಾದರೂ ಹೋಗ್ಬೋದಪ್ಪ, ಅದಕ್ಕೇನು ಪರ್ಮಿಷನ್ ಬೇಕಾ ಅಂತ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. See, I have not been invited. Either my chief minister have not been invited. I am a Shiv, I am a Hindu, I am a Ram Bhakt, I am an Hanuman Bhakt. We all pray from here. See, we have kept all Shiva, Hanuman, and here all mandirs we have in ourselves, within our heart. There is nothing to do politicalize here. RSS people are giving this mantrakshite. Arshna is tamarind we grow. Rice we are giving to every village. ಅಕ್ಕಿ ಒಂದು ಕಡೆ, ಅರ್ಶಿನ ಒಂದು ಕಡೆ, ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿನೇ ಮಂತ್ರಾಕ್ಷತೆ ಹೋಗ್ತಾ ಇದೆ. ಹೋಗ್ಲಿ, ಒಳ್ಳೇದಾಗಲಿ, ಇಲ್ಲಿಂದಲೇ ಪ್ರಾರ್ಥನೆ ಮಾಡೋಣ. See, I have not been invited. Either my chief minister have not been invited. I am a Shiv, I am a Hindu, I am a Ram Bhakt, I am an Hanuman Bhakt. We all pray from here. See, we have kept all Shiva, Hanuman, and here all mandirs we have in ourselves, within our heart. There is nothing to do politicalize here. RSS people are giving this mantrakshite. Arshna is tamarind we grow. Rice we are giving to every village. ಅಕ್ಕಿ ಒಂದು ಕಡೆ, ಅರ್ಶಿನ ಒಂದು ಕಡೆ, ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿನೇ ಮಂತ್ರಾಕ್ಷತೆ ಹೋಗ್ತಾ ಇದೆ. ಹೋಗ್ಲಿ, ಒಳ್ಳೇದಾಗಲಿ, ಇಲ್ಲಿಂದಲೇ ಪ್ರಾರ್ಥನೆ. ಪ್ರಧಾನ ಡಿ ಕೆ ಶಿವಕುಮಾರ್ ರಾಜಕಾರಣ ಅಂತ ಮಂತ್ರಾಕ್ಷತೆ ಕೊಟ್ಟು ರಾಜಕಾರಣ ಮಾಡ್ತಿದ್ದಾರೆ ಬಿಜೆಪಿ ಅವರು. ಅಕ್ಕಿ ನಮ್ದು, ಮಂತ್ರಾಕ್ಷತೆ ಬಿಜೆಪಿ ಅವ್ರದ್ದು ಅಂತ. ಏನು ಅಕ್ಕಿ ಇವರ ಏನು ಇದರಲ್ಲಿ ದೊಡ್ಡಾಲಹಳ್ಳಿಯಲ್ಲಿ ಬೆಳೆದಿರೋದು ಇಲ್ಲಲ್ಲ ಸರ್ ಅವರು. ದೊಡ್ಡಾಲಹಳ್ಳಿಯಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನು ಕರೆದಿಲ್ಲ ಅಂತ ಹೇಳಿದ್ರು. ಕರಿಬೇಕಾ ಅದಕ್ಕೆ? ಯಾರು ಬೇಕಾದ್ರು ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ? ಅವತ್ತಿನ ದಿನ ಭಾಳ ದೊಡ್ಡ ಮಟ್ಟದಲ್ಲಿ ರಶ್ ಇರ್ತಕ್ಕಂಥದ್ದೇನಿದೆ, ಪ್ಯಾನಿಕ್ ಆಗೋದು ಬೇಡ. ಏನು ಸಾರ್ವಜನಿಕರಿಗೆ ತೆರೀತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನೀವು ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು ಅಂತ ಅವರೇ ಕರೆ ಕೊಟ್ಟಿದ್ದಾರೆ ಜನಕ್ಕೆ. ಯಾರು ಬೇಕಾದರೂ ಹೋಗ್ಬೋದು, ಅದಕ್ಕೇನು ಪರ್ಮಿಷನ್ ಬೇಕಾ? ಅವತ್ತಿನ ದಿನದ ಕಾರ್ಯಕ್ರಮ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರೆ ಅಲ್ಲಿ ಸಮಸ್ಯೆಗಳಿದೆ ಅಂತಕ್ಕಂಥ ಇಲ್ಲಿ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ. ಯಾರು ಬೇಕಾದ್ರೂ ರಾಮನ ಬಗ್ಗೆ ಭಕ್ತಿ ಇರತಕ್ಕಂಥವ್ರು, ದೇವ್ರ ಮೇಲೆ ನಂಬಿಕೆ ಇರೋರು, ಯಾಕೆಂದರೆ ಅವ್ರ ಮನೇಲೆಲ್ಲ ಬರೀ ದೇವ್ರ ಫೋಟೋಗಳೇ ಇವೆ, ಬೇಕಲ್ಲ ದೇವ್ರ ಫೋಟೋ. ಆ ದೇವ್ರ ರಕ್ಷಣೆ ಇಲ್ಲದೆ ಹೋದ್ರೆ ಆಗಬೇಕಲ್ಲ, ಉಳಿಬೇಕಲ್ಲ ಆಮೇಲೆ. ಪಾಪ ಅದಕ್ಕೆ ದೇವ್ರ ನೆನೆಸ್ಕೊತಾರೆ ಅವೆಲ್ಲವೇ. ಸೊ ಕುಮಾರಸ್ವಾಮಿ ಅವರ ಟಾಂಗ್, ಹೌದು ಯಾರು ಬೇಕಾದರೂ ಹೋಗ್ಬೋದು, ಅದು ಆಮೇಲೆ ಉದ್ಘಾಟನೆ ಆದಮೇಲೆ. ಇವ್ರು ಕೇಳ್ತಿರೋದು, ಇವ್ರು ಕ್ಲೈಮ್ ಮಾಡ್ತಿರೋದು, ನೀವು ಹೆಂಗೆ RSSನವರು, VHP ಅವರು ಎಲ್ಲ ಗಣ್ಯರಿಗೆ ಹೋಗಿ ನೀವು ಉದ್ಘಾಟನೆಗೆ ಆಮಂತ್ರಣ ಕೊಡ್ತಾ ಇದ್ದೀರಾ, ಅದನ್ನು ನಮಗೆ ಕೊಟ್ಟಿಲ್ಲ. ಅವತ್ತೊಂದು ದಿನ 22ನೇ ತಾರೀಕಿಗೆ ನಮಗೆ ಕೊಟ್ಟಿಲ್ಲ. ಇದು ಡಿ ಕೆ ಶಿವಕುಮಾರ್ ಅವರ ಆರೋಪ. ನನಗೂ ಕೊಟ್ಟಿಲ್ಲ, ನಮ್ಮ ಮುಖ್ಯಮಂತ್ರಿಗಳಿಗೂ ಕೊಟ್ಟಿಲ್ಲ. ಆ್ಯಕ್ಚುಲಿ ಯಾವ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಕರೆದಿಲ್ಲ.